ರಾಜಕೀಯಕ್ಕಾಗಿ ರಾಮನನ್ನೇ ಕಡೆಗಣಿಸಿದ್ದಾರಾ ಸಿಎಂ ಸಿದ್ದರಾಮಯ್ಯ? ಕಾಂಗ್ರೆಸ್ ಹಿಂದೂ ವಿರೋಧಿ ನೀತಿಯನ್ನ ಅನುಸರಿಸಿದೆ ಎಂದ ಬಿಜೆಪಿ ಕಿಡಿ. ರಾಮನಿಗೂ ಕರ್ನಾಟಕಕ್ಕೂ ಸಂಬಂಧ ಇದೆಯಾ? ಸಿದ್ದರಾಮಯ್ಯ ನಿಮಿಷಕ್ಕೊಂದು ಮಾತನಾಡ್ತಾರೆಂದು ವಾಗ್ದಾಳಿ. ಇದೆಲ್ಲವನ್ನ ನೋಡೋಣ ರಾಮ ಜಪ ನ್ಯೂಸ್ ಟಾಪ್ 9 ನಲ್ಲಿ. ರಾಮ ಮಂದಿರ ವಿಚಾರವಾಗಿ ಸಿದ್ದರಾಮಯ್ಯ ಗೊಂದಲದಲ್ಲಿ ಇದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಹೆಸರಲ್ಲೇ ರಾಮ ಇದೆ. ರಾಜಕೀಯಕ್ಕಾಗಿ ಅವರ ಹೆಸರಲ್ಲಿರುವ ರಾಮನನ್ನೇ ಕಡೆಗಣಿಸಿದ್ರು. ಅಧಿಕಾರದ ರಾಜಕಾರಣಕ್ಕಾಗಿ ರಾಮನನ್ನ ಕಡೆಗಣಿಸಿದ್ದಾರೆ. ತಡವಾದರೂ ಸಿಎಂ ಸಿದ್ದರಾಮಯ್ಯಗೆ ಜ್ಞಾನೋದಯ ಆಗಿದೆ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಟಾಂಗ್ ಕೊಟ್ಟಿದ್ದಾರೆ. ತಡವಾದರೂ ಬುದ್ಧಿ ಬಂದಿದೆ. ಅವರ ಹೆಸರಿನಲ್ಲಿ ಸಿದ್ದರಾಮ ಇದೆ, ರಾಮ ಇದ್ದಾನೆ. ರಾಜಕಾರಣಕ್ಕಾಗಿ, ಅಧಿಕಾರದ ರಾಜಕಾರಣಕ್ಕಾಗಿ ಅವರ ಹೆಸರಿನಲ್ಲಿರುವಂಥ ರಾಮನ್ನೇ ಅವರು ಕಡೆಗಣಿಸಿದ್ರು. ಕೊನೆಗೂ ಕೂಡ ಅವ್ರಿಗೆ ಜ್ಞಾನೋದಯ ಆಗಿದೆ. ರಾಮ ಮಂದಿರ ಉದ್ಘಾಟನೆಗೆ ಕರೆದಿಲ್ಲ, ನಾನು ಹೋಗಲ್ಲ ಅಂತ ಹೇಳಿದ್ದಾರೆ. ಜನವರಿ 22ರ ಬಳಿಕ ಅಯೋಧ್ಯೆಗೆ ಹೋಗೋದಾಗಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಷ್ಟಾದರೂ ಶ್ರೀರಾಮಚಂದ್ರ ಸಿದ್ದರಾಮಯ್ಯಗೆ ಸದ್ಬುದ್ಧಿ ನೀಡಿದ್ದಾನೆ ಅಂತ ವಿಜಯಪುರದಲ್ಲಿ ಯತ್ನಾಳ್ ತಿರುಗೇಟು ಕೊಟ್ಟಿದ್ದಾರೆ. ಅಯೋಧ್ಯೆಗೆ ಹೋದ ಬಳಿಕ ಸಿಎಂ ಸಿದ್ದರಾಮಯ್ಯಗೆ ಎಲ್ಲವೂ ಗೊತ್ತಾಗುತ್ತೆ, ನಾನು ಶ್ರೀರಾಮನ ಭಕ್ತನಾಗ್ತೇನೆ ಅಂತ ಘೋಷಣೆ ಸಹ ಮಾಡಬಹುದು ಅಂತ ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ ಮೊದಲಿನಿಂದಲೂ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಿದೆ. ಅಯೋಧ್ಯೆಯಲ್ಲೂ ರಾಮ ಮಂದಿರ ನಿರ್ಮಾಣಕ್ಕೆ ವಿರೋಧ ಮಾಡಿದ್ದಾರೆ ಅಂತ ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಬಾಬ್ರಿ ಮಸೀದಿ ನಿರ್ಮಾಣದ ಬಗ್ಗೆ ಪಿ ಚಿದಂಬರಂ ಹೇಳಿಕೆ ನೀಡುತ್ತಾರೆ. ಕಾಂಗ್ರೆಸ್ ತುಷ್ಟೀಕರಣದ ರಾಜಕಾರಣದಿಂದ ವಾದ ವಿವಾದ ಬೆಳೀತಾ ಇದೆ. ಈಗ ಕಾಂಗ್ರೆಸ್ನವರು ಶ್ರೀರಾಮನ ಪರ ಅಂತ ಹೇಳ್ತಾ ಇದ್ದಾರೆ. ಮೊದಲು ರಾಮ ಮಂದಿರಕ್ಕೆ ಹೋಗಲ್ಲ ಅಂದ್ರು, ಈಗ ಹೋಗ್ತೀನಿ ಅಂತಾರೆ ಅಂತ ಟಾಂಗ್ ಕೊಟ್ರು. ಜನವರಿ 22ರಂದು ಕೋಟ್ಯಾಂತರ ಜನರ ಭಾವನೆಯಾದ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಅಂತ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಚಿಕ್ಕಬಾಸೂರಿನಲ್ಲಿ ನಡೆದ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ರಾಮನಿಗೂ ಕರ್ನಾಟಕಕ್ಕೂ ಸಂಬಂಧ ಇದೆ. ರಾಮಾಯಣ ಕಾಲದಿಂದಲೂ ಕರುನಾಡು ಧಾರ್ಮಿಕತೆ ರೂಢಿಸಿಕೊಂಡಿದೆ. ಕ್ಷುಲ್ಲಕ ಕಾರಣಕ್ಕೆ ವಿರೋಧ ಮಾಡೋದು ಸರಿಯಲ್ಲ ಅಂತ ಯಡಿಯೂರಪ್ಪ ಹೇಳಿದ್ರು. ಸಿದ್ದರಾಮಯ್ಯ ರಾಮ ಮಂದಿರಕ್ಕೆ ಹೋಗಲ್ಲ ಅಂದಿದ್ರು. ಈಗ ಜನವರಿ 22ರ ನಂತರ ಅಯೋಧ್ಯೆಗೆ ಹೋಗ್ತೇನೆ ಎಂದಿದ್ದರು ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ರು. ಸಿದ್ದರಾಮಯ್ಯ ನಿಮಿಷಕ್ಕೊಂದು ಮಾತನಾಡ್ತಾರೆ. ರಾಮ ಮಂದಿರಕ್ಕೆ ಹೋಗಿ ನಿಮ್ಮ ಪಾಪ ಕಳ್ಕೊಳ್ಳಿ. ನೀವ್ಯಾಕೆ ಬಿಜೆಪಿಯ ರಾಮ ಮಂದಿರ ಅಂದ್ಕೊಳ್ತೀರಾ? ನಾವು ಈ ವಿಷಯದಲ್ಲಿ ರಾಜಕಾರಣ ಮಾಡ್ತಾ ಇಲ್ಲ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಯಾಕೆ ಒಂದೊಂದು ನಿಮಿಷಕ್ಕೆ ಒಂದೊಂದು ಇವರು ಬದಲಾವಣೆ ಮಾಡ್ಕೋತಾರೋ ನನಗಂತೂ ಅರ್ಥ ಆಗಲ್ಲ. ರಾಮ ಮಂದಿರಕ್ಕೆ ಹೋದರೆ ಅದೇನು ದೊಡ್ಡ ಪಾಪ ಅನ್ನೋ ರೂಪದಲ್ಲಿ ಇವ್ರು ಮಾತಾಡ್ತೀಯಾರಲ್ಲ. ರಾಜಕೀಯ ನಾವು ಬೆಳೆಸ್ತಾ ಇದ್ದೀವಿ ಬಿ ಜೆ ಪಿಯವರು ಅನ್ನೋಂಥ ಮಾತನ್ನು ಅವ್ರು ಎಷ್ಟು ಬೇಕಾದ್ರೆ ಹೇಳ್ಕೊಂಡು, ಆದರೆ ರಾಮ ಮಂದಿರಕ್ಕೆ ನಾನು ಹೋಗಲ್ಲ ಅನ್ನೋಂಥ, ನಾನು ಹಂಗೆ ಹೇಳಿಲ್ಲ ಅನ್ನೋದು ಇದೆಯಲ್ಲ, ನಿಮಿಷಕ್ಕೊಂದು ಹೇಳಿಕೆ ಕೊಡ್ತೀಯಾರಲ್ಲ, ಇದು ಖಂಡಿತ ಇದು ಒಳ್ಳೆಯದಲ್ಲ ಅಂತ ಮಾತನ್ನು ಮನೆ ಮುಖ್ಯಮಂತ್ರಿಗಳಾಗಿರೋಂಥ ಸಿದ್ದರಾಮಯ್ಯನವ್ರು ಹೇಳೋಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ನೀವು ನಿಮ್ಮ ಹೆಸರು ಸಿದ್ದರಾಮ, ರಾಮ ಮಂದಿರಕ್ಕೆ ಹೋಗ್ಬಿಟ್ಟು ಬನ್ನಿ. ಅಲ್ಲಿ ನಾವೆಲ್ಲರೂ ಏನೇನು ಪಾಪ ಮಾಡಿದ್ರು ಅದೆಲ್ಲ ತೊಳ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಇದು ನನ್ನ ಅಪೇಕ್ಷೆ. ಜನವರಿ 22ರಂದು ಶ್ರೀರಾಮನಿಗೆ ಇಲ್ಲಿಂದಲೇ ದೊಡ್ಡ ನಮಸ್ಕಾರ ಮಾಡ್ತೀವಿ. ಸಿಎಂ ಸಿದ್ದರಾಮಯ್ಯರನ್ನೇ ಕರೆದಿಲ್ಲ ಅಂದ್ರೆ ನಮ್ಮನ್ನೆಲ್ಲಿ ಕರೀತಾರೆ ಅಂತ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಯಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ನಮ್ಮನ್ನ ಇವರು ಲೆಕ್ಕಕ್ಕಿಡ್ತಾರ? ರಾಮ ನಮ್ಮನ್ನ ಲೆಕ್ಕಕ್ಕೆ ಇಡ್ತಾನೆ. ರಾಮ ಬೇರೆಯೇ ಇದ್ದಾನೆ, ಜೋಪಾನವಾಗಿ ಕಾಪಾಡುತ್ತಾನೆ. ನಮ್ಮೂರಲ್ಲಿ ರಾಮನ ದೇವಸ್ಥಾನ ಇದೆ, ಇದಕ್ಕೆ ಬಹಳ ಕನೆಕ್ಟ್ ಇದೆ ಅಂತ ಹೇಳಿದ್ರು. ಜನವರಿ 22ರಂದು ರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆ. ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ ಅಂತ ಬಾಗಲಕೋಟೆಯಲ್ಲಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿದ್ದಾರೆ. ಅಯೋಧ್ಯೆಗೆ ಹೋಗಲ್ಲ ಅಂದ್ರೆ ಅವರು ಹಿಂದೂ ಧರ್ಮದ ವಿರೋಧಿನ? ನಾನು ಹಿಂದೂ ಧರ್ಮದಲ್ಲೇ ಇದ್ದವರು, ಅಸ್ಪೃಶ್ಯತೆ ಅನುಭವಿಸಿದ್ದೇನೆ. ನಾವು ನನ್ನ ಧರ್ಮ ಹಿಂದೂ ಧರ್ಮ ಎನ್ನುವ ಭಾವನಾತ್ಮಕ ಜೀವಿಗಳು. ಶ್ರೀರಾಮ ಅಂದ್ರೆ ಬಿಜೆಪಿ ದೇವರು ಅಂತ ಆಗ್ತಾ ಇದೆ ಅಂತ ಆರ್.ಬಿ. ತಿಮ್ಮಾಪುರ ಕಿಡಿಕಾರಿದ್ದಾರೆ. ಶ್ರೀರಾಮ ಅಂದ್ರೆ ಎಲ್ಲರೂ ದೇವರ ತಾರ್ಗೊಂದದ, ಬಿಜೆಪಿ ದೇವ್ರ ಅಂತೇಳಿ ಹುಟ್ಸಾಕತ್ತೆ. ಶ್ರೀರಾಮ ಒಂದು ಪಕ್ಷದ ದೇವರು. ಯಾವ ಪಕ್ಷ ಶ್ರೀರಾಮ? ಬಿಜೆಪಿ ಅವರು ನೋಡಿ. ಅದು ಶ್ರೀರಾಮ, ನಮಗೂ ಶ್ರೀರಾಮ, ಆದರೆ ಅದು ಬಿಜೆಪಿ ಶ್ರೀರಾಮ. ಹೆಗಡೆಯವರೇ, ನಮ್ಮ ಎದೆ ಬಗೆದ್ರೆ ರಾಮನೂ ಕಾಣ್ತಾನೆ, ಸಿದ್ದರಾಮಯ್ಯನೂ ಕಾಣ್ತಾರೆ, ಡಾಕ್ಟರ್ ಅಂಬೇಡ್ಕರ್ ಕಾಣ್ತಾರೆ ಅಂತ ಬೆಂಗಳೂರಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ಎದೆ ಬಗೆದ್ರೆ ಸಿದ್ಧಗಂಗಾ ಶ್ರೀಗಳು ಸಹ ಕಾಣ್ತಾರೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹೆಗಡೆ ಬರ್ತಾರಾ? ಅನಂತಕುಮಾರ್ ಹೆಗಡೆ ಅವರನ್ನ ಒಳಗೆ ಹಾಕಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ರು.
ರಾಮ ಮಂದಿರ ವಿಚಾರ ತೆಗಿತೀರಾ, ಧರ್ಮದ ವಿಚಾರ ತೆಗಿತೀರಾ. ನಾವು ಹಿಂದೂ ಧರ್ಮದವ್ರಿ, ನಮಗೂ ಶ್ರೀರಾಮ ಆರಾಧ್ಯ ದೈವ, ನಿಮಗಿಂತ ಹೆಚ್ಚಾಗಿ ಪೂಜಿಸ್ತೀವಿ ನಾವು. ಅದೇನೋ ನಿಮ್ಮ ಅಪ್ಪನ ಮನೆ ಆಸ್ತಿ ಥರ ಆಡ್ತಾ ಇದ್ದೀರಾ. ಇದೆಲ್ಲ ಸರಿ ಇರಲ್ಲ ಅನಂತಕುಮಾರ್ ಹೆಗಡೆ ಅವರೇ. ಇನ್ನು 10 ವರ್ಷನಾಗ ಪಾಕಿಸ್ತಾನ ಮುಂದಿನ 10 ವರ್ಷದಲ್ಲಿ ಪಾಕಿಸ್ತಾನ ಭಾರತದ ಒಂದು ಭಾಗವಾಗಲಿದೆ ಅಂತ ವಿಜಯಪುರದಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ದೇಶವನ್ನ ವಿಭಜನೆ ಮಾಡಿದ್ದು ಸೋನಿಯಾ ಗಾಂಧಿ ಕುಟುಂಬ. ದೇಶ ವಿಭಜನೆಯಲ್ಲಿ ಕೋಟ್ಯಾಂತರ ಹಿಂದೂಗಳ ಕೊಲೆಗೆ ಕಾರಣವಾಗಿದ್ದಾರೆ. ಗಾಂಧಿ ಕುಟುಂಬ ಅಧಿಕಾರದಲ್ಲಿ ಇದ್ದಾಗ ನಮ್ಮ ದೇಶದ ಅಭಿವೃದ್ಧಿ ಆಗಲಿಲ್ಲ. ಈಗ ಮೋದಿ ಕಾಲದಲ್ಲಿ ಭಾರತ 5ನೇ ಬಲಾಢ್ಯ ಆರ್ಥಿಕ ರಾಷ್ಟ್ರವಾಗಿದೆ ಅಂತ ಶಾಸಕ ಯತ್ನಾಳ್ ಹೇಳಿದ್ದಾರೆ. ಇನ್ನು 10 ವರ್ಷನಾಗ ಪಾಕಿಸ್ತಾನ ನಮ್ಮ ಭಾಗವಾಗ್ತದೆ, ಅದನ್ನು ಒಂದು ರಾಜ್ಯ ಆಗಿ ಬರ್ತದೆ.